ಅಧ್ಯಕ್ಷರೇ, ಅವ್ರು ಕೇಳಿದ ಉತ್ತರ ಎಲ್ಲ ಕೊಟ್ಟಿದ್ದೀವಿ. ಈಗ 50 ವರ್ಷ ಕಂಪ್ಲೀಟ್ ಆಗಿದೆ ಸ್ಲಮ್ ಬೋರ್ಡ್, ಅದಕ್ಕೇನು ಅಭಿವೃದ್ಧಿ ಮಾಡಿದ್ದೀರಾ ಸ್ಲಮ್ ಬೋರ್ಡ್ ಅಂತ ಕೇಳಿದ್ದಾರೆ. ಈಗ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಸ್ಲಮ್ಗಳು ಇರೋದು 3025 ಸ್ಲಮ್ಗಳು ಅವೆ. ಅದರಲ್ಲಿ ಡಿಕ್ಲೇರ್ ಸ್ಲಮ್ 2866 ಸ್ಲಮ್ಗಳು ಯಾವುದು ಒಂದು ಡೆವಲಪ್ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಇಡೀ ಯಾವುದನ್ನ ಸರ್ಕಾರ ಇರಲಿ, ಹಿಂದೆಯಿಂದನೂ ಯಾವುದನ್ನ ಸರ್ಕಾರ ಇದ್ದರೆ ಬಜೆಟಲ್ಲಿ ಅನುದಾನ ಕೊಡದೆ 50 ಕೋಟಿ ಕೊಡ್ತಾರೆ. 2866 ಸ್ಲಮ್ಗಳಿಗೆ 50 ಕೋಟಿದಲ್ಲಿ ಯಾವ ಸ್ಲಮ್ ಡೆವಲಪ್ ಮಾಡೋಕ್ಕೆ ಸಾಧ್ಯ ಆಗ್ತದೆ? ನಾವು ಏನು ಅನುದಾನ ಸರ್ಕಾರದಿಂದ ಕೊಡ್ತಾಯಿದ್ದೆ ಅದು ಸಣ್ಣ ಪುಟ್ಟ ಇದು ನಮ್ಮ ಬೋರ್ವೆಲ್ ಹಾಕೋದು, ನೀರು ವ್ಯವಸ್ಥೆ, ಸ್ಯಾನಿಟ್ರಿ ವ್ಯವಸ್ಥೆ ಅದನ್ನು ಮಾಡಿಕೊಡ್ತಾಯಿದ್ವಿ. ಮೊನ್ನೆ ಬಜೆಟಲ್ಲಿ 50 ವರ್ಷ ಕಂಪ್ಲೀಟ್ ಆಗಿದ್ದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗೆ ಮನವಿ ಮಾಡಿದೆ ನಾನು. ಅಟ್ಲೀಸ್ಟ್ 50 ಸ್ಲಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಂಡು ಗೋಲ್ಡನ್ ಜೂಬ್ಲಿ ಮಾಡಬೇಕಾಗ್ತದೆ ಅಂತ ಮುಖ್ಯಮಂತ್ರಿಗಳಿಗೆ 260 ಕೋಟಿಯನ್ನು ಕೇಳಿದೆ. 50 ಕೋಟಿಯನ್ನು ಆ ಸಪ್ಲಿಮೆಂಟ್ರಿ ಬಜೆಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸದಸ್ಯರೇ. ಕೊಟ್ಟರೆ ಅದು ಮಾಡಿಕೊಡ್ತೀವಿ. ಅದ್ರ ಜೊತೆಯಲ್ಲಿ ಸ್ಲಮ್ಗಳು ಹೇಳ್ದಂಗೆ ಸರ್ಕಾರ ವತಿಯಿಂದ ಡೆವಲಪ್ ಮಾಡೋಕ್ಕಾಗಲ್ಲ. ಏನಕ್ಕೆ ನಾನು ಬೇಳೆ ವಿಪ್ರೋ ಇರಲಿ, ಇನ್ಫೋಸಿಸ್ ಇರಲಿ, ಅವ್ರಿಗೂ ಅಪ್ರೋಚ್ ಮಾಡಿದ್ದೀನಿ ನಾನು. ಏನಕ್ಕೆ ಅವರು ಭಾಳ CSR ಫಂಡಲ್ಲಿ ಅವ್ರು ಭಾಳ ಸ್ಲಮ್ಗಳು ಅಡಾಪ್ಟ್ ಮಾಡ್ಕೊಳ್ಬೋದು. ಅದು ಅವ್ರಿಗೂ ಅಪ್ರೋಚ್ ಮಾಡಿಬಿಟ್ಟು ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಅದೇ ಹೇಳ್ತಾ ಇಲ್ಲ ನಾನು ಮುಖ್ಯಮಂತ್ರಿಗಳಿಗೆ ನಾನು ಬಜೆಟಲ್ಲಿ ಸೇರಿಸಿ ಅಂತ ಹೇಳಿದ್ದೀನಿ. ಏನಕ್ಕೆ 50 ಕೋಟಿಯಲ್ಲಿ ಏನೇನೂ ಆಗಲ್ಲ. 50 ಕೋಟಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತೆಲ್ಲ, ಹಿಂದೆಯಿಂದನೂ ಸರ್ಕಾರದಲ್ಲೂ 50 ಕೋಟಿ ಮೇಲೆ ಸ್ಲಮ್ ಬೋರ್ಡಲ್ಲಿ ಕೊಡೋರವಿ ಅವರೇ. 50 ಕೋಟಿಲಿ ಏನು ಮಾಡೋಕ್ಕೆ ಸಾಧ್ಯ? 2866 ಸ್ಲಮ್ಗಳು ಇರೋದು. ಕನಿಷ್ಠ ಒಂದು ಸ್ಲಮ್ ಡೆವಲಪ್ ಮಾಡಬೇಕಾದ್ರೆ ಕನಿಷ್ಠ ಒಂದು 10 ಕೋಟಿ ಆದರೂ ಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಕನಿಷ್ಠ 50 ಕೋಟಿದಲ್ಲಿ ಏನೇನೂ ಆಗಲ್ಲ, ಕನಿಷ್ಠ ಒಂದು 500 ಕೋಟಿ ಆದರೂ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳೇ. ಈ ಸಪ್ಲಿಮೆಂಟ್ರಿ ಬಜೆಟಲ್ಲಿ ಮುಖ್ಯಮಂತ್ರಿಗಳು 50 ಬಜೆಟ್ ಡೆವಲಪ್ ಮಾಡೋಕ್ಕೆ ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದಾರೆ.